ಎಲ್ರಿಗೂ ಕೂಡ ನಮಸ್ಕಾರ. ಇಂದಿನ ತರಗತಿಗೆ ನಿಮ್ಮೆಲ್ಲರಿಗೂ ಕೂಡ ಸ್ವಾಗತ. ಇಂದಿನ ತರಗತಿಯಲ್ಲಿ ನಾವು ಸಾಕಷ್ಟು ಗೊಂದಲ ಗೂಡನ್ನು ಮಾಡ್ಕೊಂಡ್ಬಿಟ್ಟಿದ್ದೀವಿ ಸ್ನೇಹಿತರೆ. ಎಲ್ಲ ಹುದ್ದೆಗಳನ್ನ ಒಂದೇ ಸಲ ಕಾಲ್ ಮಾಡಿರೋದ್ರಿಂದ ಅದ ಹೇಗೆ ಏನು ಎತ್ತ ನಾವು ಎರಡೆರಡು ಹುದ್ದೆಗೆ ಅಪ್ಲಿಕೇಶನ್ ಹಾಕ್ಬೋದಾ, ನಮ್ಮಲ್ಲಿ ಆ ಸರ್ಟಿಫಿಕೇಟು ಈ ಸರ್ಟಿಫಿಕೇಟು ಹೆಸರು ತಪ್ಪಾಗಿದೆ, ಏನು ಮಾಡಬೇಕು, ಸಾಕಷ್ಟು ಒಂದಷ್ಟು ಪ್ರಶ್ನೆಗಳು ಸುಮಾರು ಹೆಚ್ಚು ಕಡಿಮೆ 30ಕ್ಕೂ ಹೆಚ್ಚು ಪ್ರಶ್ನೆಗಳಿಗೆ ಗೊಂದಲವನ್ನು ಮಾಡ್ಕೊಂಡಿದ್ರೆ ಸ್ನೇಹಿತರೆ. ಕಮೆಂಟ್ ಮುಖಾಂತರ ಅದನ್ನು ತಿಳಿಸಿದ್ರಿ. ಆ ಎಲ್ಲ ಒಂದು ಪ್ರಶ್ನೆಗಳಿಗೆ ಗೊಂದಲಗಳಿಗೆ ಒಂದು ರೀತಿ ನಮಗೆ ತಿಳಿದ ಮಟ್ಟಿಗೆ ಒಂದು ಪರಿಹಾರವನ್ನು ಕೊಡ್ತಾ ಹೋಗೋಣ ಅಂತ ಹೇಳ್ತಾ ಸ್ನೇಹಿತರೆ. ನೋಡ್ತಾ ಹೋಗೋಣ ಬನ್ನಿ ಒಂದೊಂದಾಗಿ ಏನೇನಿದೆ, ಏನೇನು ಸಮಸ್ಯೆಗಳನ್ನ ನಾವು ಫೇಸ್ ಮಾಡ್ತಾ ಇದ್ದೀವಿ ಅಂತೇಳಿ. ಒಂದು, ಗ್ರಾಮೀಣ ಕನ್ನಡ ಮಾಧ್ಯಮ ಅಭ್ಯರ್ಥಿಗಳ ಪ್ರಮಾಣ ಪತ್ರ ಯಾವುದು ಕೊಡಬೇಕು ಅನ್ನೋದು ತುಂಬ ದೊಡ್ಡ ಗೊಂದಲವನ್ನು ಮಾಡ್ಕೊಂಡಿದ್ರಿ. ಇದಕ್ಕೆ ಸಂಬಂಧಪಟ್ಟಾಗಿ ಸ್ನೇಹಿತರೆ ಎಲ್ಲವೂ ಕೂಡ ಸುತ್ತೋಲೆಯಲ್ಲಿ ಇದ್ದಾವೆ. ನಾವು ಸುತ್ತೋಲೆಯನ್ನು ಕೂತ್ಕೊಂಡು ಕುಲಂಕುಷವಾಗಿ ಓದಿದ್ದೇ ಆದರೆ ಖಂಡಿತ ನಮ್ಗೆ ಅರ್ಥ ಆಗುತ್ತೆ ಕನ್ನಡ ಮೀಡಿಯಂ ಮತ್ತು ಗ್ರಾಮೀಣ ಅಭ್ಯರ್ಥಿಗೆ. ನೋಡಿ, ಒಂದು ಸ್ವಲ್ಪ ಇಲ್ಲಿ ಗಮನವನ್ನು ಹರಿಸಿ. ಗ್ರಾಮೀಣ ಅಭ್ಯರ್ಥಿಗಳ ಇಲ್ಲಿ ಆದೇಶವನ್ನು ಕೊಟ್ಟಿದ್ದಾರೆ. ಆದೇಶ ಸಂಖ್ಯೆ ಗ್ರಾಮೀಣ ಮೀಸಲಾತಿಯನ್ನು ಕೋರ್ತಕ್ಕಂಥ ಅಭ್ಯರ್ಥಿಗಳು 1ರಿಂದ 10ನೇ ತರಗತಿವರೆಗೆ ಗ್ರಾಮೀಣ ಮೀಸಲಾತಿ ಒಳಪಡುವ ಪ್ರದೇಶದಲ್ಲಿ ವ್ಯಾಸಂಗ ಮಾಡಿ ಉತ್ತೀರ್ಣರಾಗಿರಬೇಕು ಅಂತ ಹೇಳುತ್ತೆ. ಏನು ಹೇಳುತ್ತೆ ಅದನ್ನು ಹೇಳ್ತೀನಿ. ಇವಾಗ ಇದು ಹೋಗೋಣ ಬನ್ನಿ. ಸಾಮಾನ್ಯ ವರ್ಗದ ಅಭ್ಯರ್ಥಿಗಳು ಅದು ಬಿಟ್ಬಿಡಿ, ಇದು ಬನ್ನಿ. ಗ್ರಾಮೀಣ ಅಭ್ಯರ್ಥಿಗಳ ಮೀಸಲಾತಿ ಅಡಿಯಲ್ಲಿ ಅರ್ಜಿ ಸಲ್ಲಿಸುವ ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡ, ಪ್ರವರ್ಗ 1A, ಪ್ರವರ್ಗ 1, 2A, 2B, 3A, 3B ಮೀಸಲಾತಿಗೆ ಸೇರಿದ ಅಭ್ಯರ್ಥಿಗಳು ತಮ್ಮ ಮೀಸಲಾತಿ ಪ್ರಮಾಣ ಪತ್ರದ ಜೊತೆಗೆ ಸರ್ಕಾರದ ಆದೇಶ ಸಂಖ್ಯೆ DPAR 96 ಸೇನೇನಿ 2005 ದಿನಾಂಕ 10/8/5 ನೀಡಿರುವ ನಿಗದಿತ ನಮೂನೆ 2 ಇದರಲ್ಲಿ ಕಡ್ಡಾಯವಾಗಿ ಗ್ರಾಮೀಣ ವ್ಯಾಸಂಗ ಪ್ರಮಾಣ ಪತ್ರವನ್ನು ನಿಗದಿಪಡಿಸಿದ ಕೊನೆಯ ದಿನಾಂಕದೊಳಗೆ ಸಂಬಂಧಪಟ್ಟ ಮುಖ್ಯೋಪಾಧ್ಯಾಯರ ಸಹಿ, ಮೊಹರು, ಪ್ರಮಾಣ ಪತ್ರ ವಿತರಿಸಿದ ದಿನಾಂಕ ಯಾವ ಡೇಟಲ್ಲಿ ಕೊಟ್ಟಿದ್ದಾರೆ ಆ ಡೇಟನ್ನು ಕೂಡ ಮೆನ್ಷನ್ ಮಾಡೋದಕ್ಕೆ ಹೇಳಿದ್ದಾರೆ ಸ್ನೇಹಿತರೆ. ನೋಡ್ಕೊಳ್ಳಿ. ಕ್ಷೇತ್ರ ಶಿಕ್ಷಣಾಧಿಕಾರಿಗಳ ಸಹಿ, ಮೊಹರು ಮತ್ತು ದಿನಾಂಕವನ್ನು ತಪ್ಪಿಲ್ಲದೆ ಆ ರೀತಿ ಮೆನ್ಷನನ್ನು ಮಾಡಿಕೊಂಡು ನೀವು ಆ ಸರ್ಟಿಫಿಕೇಟನ್ನು ಇಟ್ಕೊಳ್ಳಿ. ಮೆನ್ಷನ್ ಮಾಡಿದರೆ ನಮೂನೆ 2 ಅಂತೇಳಿ ಆ ನಮೂನೆ 2 ಅನ್ನು ತಗೊಂಡು ನೀವೇನು ಮಾಡಿ, ಈ ಆದೇಶ ಸಂಖ್ಯೆ ಇರುವಂಥ ನಮೂನೆಯನ್ನು ತಗೊಂಡು ನೀವು ರೆಡಿ ಇಟ್ಕೊಳ್ಳಿ. ಇನ್ನು GM ಅಭ್ಯರ್ಥಿಗಳಿಗೆ ಬಂದಂಥ ಸಂದರ್ಭದಲ್ಲಿ ಸ್ನೇಹಿತರೆ ಕಡಾಖಂಡಿತವಾಗಿ ಹೇಳಿದ್ದಾರೆ. ಓಕೆನಾ, ನಾವು ಮೀಸಲಾತಿ ಪ್ರಮಾಣ ಪತ್ರವನ್ನು ಇಟ್ಕೊಳ್ಬೇಕು. ಸಾಮಾನ್ಯ ಅರ್ಹತೆಯ GM ಅಭ್ಯರ್ಥಿಗಳು ಏನಾದರೂ ಇದ್ದರೆ, 8 ಲಕ್ಷ ಕ್ರಾಸ್ ಆಗಿರುವಂಥ ಅಭ್ಯರ್ಥಿಗಳು, ಅಥವಾ ನಾವು ಏನಾದರೂ GM ಕ್ಯಾಟಗರಿಯವರು ಆಗಿದ್ದೀವಿ ಸರ್ ಅನ್ನೋವಂಥವ್ರು ಏನಾದರೂ ಇದ್ದರೆ ಅವರು ಕೂಡ ನಮೂನೆ 2 ಅಲ್ಲಿ ಆದೇಶ ಸಂಖ್ಯೆ ಏನು ಹೇಳುತ್ತೆ, ಈ ಆದೇಶ ಸಂಖ್ಯೆ ಅನ್ವಯ ನಮೂನೆ 2 ಅನ್ನು ಸಂಬಂಧಪಟ್ಟ ಶಾಲಾ ಮುಖ್ಯೋಪಾಧ್ಯಾಯರ ಸಹಿ, ಮೊಹರು, ವಿತರಿಸಿದ ದಿನಾಂಕ, ಕ್ಷೇತ್ರ ಶಿಕ್ಷಣಾಧಿಕಾರಿಗಳ ಮೊಹರಿನೊಂದಿಗೆ ನೀವು ಕೂಡ ತಗೊಂಡಿಟ್ಕೊಳ್ಬೇಕು. ಇದರ ಜೊತೆಗೆ ನಾವು 8 ಲಕ್ಷ ಕ್ರಾಸ್ ಆಗಿಲ್ಲ, ನಾವು ಇನ್ನೂ GM ಕ್ಯಾಟಗರಿನಲ್ಲಿ 8 ಲಕ್ಷಕ್ಕಿಂತ ಒಳಗಡೆ ಇದ್ದೀವಿ ಅಂತಕ್ಕಂಥ ಅಭ್ಯರ್ಥಿಗಳೇನಾದರೂ ಇದ್ದರೆ ಅವರು ಮೇಲುಸ್ತರಕ್ಕೆ ಕ್ರಿಮಿಲೇಯರ್ಗೆ ಸೇರಿಲ್ಲದಿರುವ ಬಗ್ಗೆ ನಮೂನೆ 1ರಲ್ಲಿ ಪ್ರಮಾಣ ಪತ್ರಗಳನ್ನು ಕಡ್ಡಾಯವಾಗಿ ಸಂಬಂಧಿಸಿದ ತಹಶೀಲ್ದಾರರವರಿಂದ ಪಡಿಬೇಕು. ಇದು ಅರ್ಥ ಆಯಿತು ಅನ್ಕೊಂತೀನಿ ಸ್ನೇಹಿತರೆ. ಈಗ ನಾವು ಒಂದು ಬ್ರಾಹ್ಮಿನ್ಸ್ ಅನ್ಕೊಳ್ಳೋಣ, ನಮ್ಮ ಕಾನ್ಸೆಪ್ಟಲ್ಲೆಲ್ಲ ಬ್ರಾಹ್ಮಿನ್ಸ್ ಅಂತಕ್ಕಂಥದ್ದು GM ಕ್ಯಾಟಗರಿಗೆ ಬರುತ್ತೆ ಅಂತೇಳಿ. ಅವರಲ್ಲೂ ಕೂಡ ಬಡವರು ಇರ್ತಾರೆ, 8 ಲಕ್ಷ ಕ್ರಾಸ್ ಆಗಿರೋದಿಲ್ಲ ಅವರ ಆದಾಯ ಕೂಡ. ಅಂಥವರು ನಾವೇನು ಮಾಡಬೇಕು, GM ಅಂತಲೇ ಅಪ್ಲೈ ಮಾಡ್ತೀರಿ. ಅವರು ನಾವು ಕ್ರಿಮಿಲೇಯರಿಗೆ ಸೇರಿಲ್ಲ ಅಂತೇಳಿ ನಮೂನೆ 1ರಲ್ಲಿ ಪ್ರಮಾಣ ಪತ್ರವನ್ನು ಪಡಿಬೇಕು ತಹಶೀಲ್ದಾರರವರಿಂದ, ಗ್ರಾಮೀಣ ಅಭ್ಯರ್ಥಿ ಕೋಟಾವನ್ನು ಬಯಸೋದೇ ಆದರೆ. ಇದು ಎಲ್ರಿಗೂ ಕೂಡ ಅರ್ಥ ಆಯಿತು ಅಂತ ಅನ್ಕೊತೀನಿ. ಓಕೆನಾ. ನೆಕ್ಸ್ಟ್, ಇದಾದ ನಂತರ ಮುಂದಿನ ಪ್ರಶ್ನೆ ಗೊಂದಲ. ಕನ್ನಡ ಮಾಧ್ಯಮ ಅಭ್ಯರ್ಥಿದು ಕೂಡ ಸ್ನೇಹಿತರೆ ಹಾಗೇ ಇದೆ. ಓಕೆನಾ, ಬನ್ನಿ ಇಲ್ಲಿ. ಅಂತೆಯೇ ಕನ್ನಡ ಮಾಧ್ಯಮ ಅಭ್ಯರ್ಥಿಗಳು CRUE 71 ಸೇನೆನೆ 2001 ದಿನಾಂಕ 24/10/2 ಅನ್ವಯ ಕನ್ನಡ ಮಾಧ್ಯಮ ಅಭ್ಯರ್ಥಿಗಳೆಂದು ಮೀಸಲಿರಿಸಿದ ಹುದ್ದೆಗಳಿಗೆ ಅರ್ಜಿ ಸಲ್ಲಿಸುವ ಅಭ್ಯರ್ಥಿಗಳು 1ನೇ ತರಗತಿಯಿಂದ 10ನೇ ತರಗತಿಯವರೆಗೆ ಕನ್ನಡ ಮಾಧ್ಯಮದಲ್ಲಿ ವ್ಯಾಸಂಗ ಮಾಡಿರುವ ಬಗ್ಗೆ ನಿಗದಿತ ನಮೂನೆ ಅದಕ್ಕೆ ಇಂಥ ನಮೂನೆ ಅಂತಲೇ ಇದು ಮಾಡಿಲ್ಲ, ಅದರಲ್ಲಿ ಏನು ಆ ಸರ್ಟಿಫಿಕೇಟ್ ನಿಮಗೆ ಬುಕ್ ಸ್ಟೋರಲ್ಲಿ ಸಿಗುತ್ತೆ. ಆ ನಮೂನೆಯ ಆಧಾರದಲ್ಲಿ ನೀವೇನು ಮಾಡಿ, ಈ ಆದೇಶ ಒಂದು ಓದ್ಕೊಂಡು ಚೆನ್ನಾಗಿ ನಮೂನೆ ಸಂಬಂಧಪಟ್ಟ ಶಾಲೆಯ ಮುಖ್ಯೋಪಾಧ್ಯಾಯರಿಂದ ಸಹಿ, ಮೊಹರು ಮತ್ತು ಪ್ರಮಾಣ ಪತ್ರ ವಿತರಿಸಿದ ದಿನಾಂಕ ಏನು ಮಾಡಿ ಶಾಲೆಗೆ ಹೋಗಿ ಸ್ನೇಹಿತರೆ. ಹೋಗಿ ಏನು ಮಾಡಿ ಅಂತಂದರೆ, ಅಲ್ಲಿ ಟೀಚರ್ ಇರ್ತಾರೆ, ನಿಮ್ಮ ಟೀಚರ್ಗಳನ್ನ ಮಾತಾಡ್ಸ್ಕೊಂಡಂಗೆ ಆಗುತ್ತೆ. ನಿಮ್ಮ ಟೀಚರ್ಗಳೇ ಇದ್ದರೆ ನೋಡಿಕೊಂಡು ಮಾತಾಡಿಸ್ಕೊಂಡು ನೀವೇನು ಮಾಡಿ ಈ ಸರ್ಟಿಫಿಕೇಟನ್ನು ಬರೆಸ್ಕೊಂಡು, ಹಂಗೆ ಓದೋದಕ್ಕೆ ಏನಾದರೂ ಅಲ್ಲಿ ಬುಕ್ಸ್ಗಳೇನಾದರೂ ಇದ್ದರೆ, ಹಳೆ ಬುಕ್ಸ್ಗಳೇನಾದರೂ ಇದ್ದರೆ ನಿಮಗೆ 6th to 10th ಆ ಥರ ಬುಕ್ಸ್ಗಳು ತುಂಬ ಅವಶ್ಯಕತೆ ಬೇಕಾಗುತ್ತೆ. ಅಂಥ ಬುಕ್ಸ್ಗಳೇನಾದ್ರು ಇದ್ದರೆ ಸ್ಟಾಕಲ್ಲಿ ಅಥವಾ ಹಳೆಯ ಪಠ್ಯ ಪುಸ್ತಕಗಳನ್ನು ಒಂದು ಕಡೆ ಕಲೆಕ್ಟ್ ಮಾಡಿ ಇಟ್ಟಿರ್ತಾರೆ. ಅದೆಲ್ಲ ಯೂಸ್ ಇಲ್ಲ ಅಂತ ಏನಾದರೂ ಅನಿಸಿದ್ರೆ ನೀವೇನು ಮಾಡಿ ಅಲ್ಲಿಂದ ಒಂದು ಸೆಟ್ ಬುಕ್ಕನ್ನು ಕೂಡ ಇಸ್ಕೊಂಡೇನು ಮಾಡಿ ಬಂದು ಓದ್ಕೊಳ್ಳೋದಕ್ಕೆ ಅನುಕೂಲ ಆಗುತ್ತೆ. ಹೋಗಿ ನಿಮ್ಮ ಟೀಚರ್ಗಳನ್ನ ಮಾತಾಡಿಸ್ಕೊಂಡು ಬಂದು ನೀವು ಈ ಸರ್ಟಿಫಿಕೇಟ್ಗಳನ್ನ ಮಾಡಿಸಿಟ್ಕೊಳ್ಳಿ ಸ್ನೇಹಿತರೆ. ವಯಸ್ಸನ್ನು ಕೂಡ ಸ್ನೇಹಿತರೆ
ಇಲಾಖೆ ಸುತ್ತೋಲಿನಲ್ಲಿ ಏನು ಹೇಳಿದೆ ಅದೇ ವಯಸ್ಸೇ ಅಂತಿಮ, ಗೊಂದಲವನ್ನು ಮಾಡ್ಕೊಳ್ಬೇಡಿ. ಸರ್ 2026ರಲ್ಲಿ ಮತ್ತೆ ಇನ್ನೊಂದು ಪ್ರಶ್ನೆ ಏನು, 2026ರಲ್ಲಿ ವಿವರಣಾತ್ಮಕ ಪ್ರಶ್ನೆ ಬರೀಬೇಕಾ ಸರ್? ಇದು ಕಾಮನ್ ಪ್ರಶ್ನೆ ಅಂತ ಅನಿಸುತ್ತೆ. ಅವರು ನೋಟಿಫಿಕೇಶನ್ ಓದಿರೋದಿಲ್ಲ, ಮಾಹಿತಿ ಕೊರತೆ ಇರುತ್ತೆ, ಹಂಗಾಗಿ ಅವರು ಕೂಡ ಈ ಥರ ಪ್ರಶ್ನೆಯನ್ನು ಕೇಳಿದ್ದಾರೆ. ಸರ್ ವಿವರಣಾತ್ಮಕ ಪ್ರಶ್ನೆಗಳನ್ನ ಬರೆಯೋಂಗಿಲ್ಲ ಸರ್ ಈ ವರ್ಷ. ಇದಕ್ಕೆ ಮುಂಚೆ ಎಕ್ಸಾಮ್ಗಳಲ್ಲಿ ಬರೀಬೇಕಾಗಿತ್ತು GPST ಇದರಲ್ಲಿ, ಆದರೆ 2026ರ ಪರೀಕ್ಷೆಯಲ್ಲಿ ಓನ್ಲಿ MCQ ಪೇಪರ್ 1 ಮತ್ತು ಪೇಪರ್ 2 ಎರಡೂ ಕೂಡ MCQ ಅಂದರೆ ಮಲ್ಟಿಪಲ್ ಚಾಯ್ಸ್ ಮಾತ್ರ ಇರ್ತವೆ. BCom ಮತ್ತು B.Ed ಅಭ್ಯರ್ಥಿಗಳು ಅಪ್ಲೈ ಮಾಡಬಹುದಾ ಸರ್? ಆಲ್ಮೋಸ್ಟ್ ನಿಮಗೆ ಅವಕಾಶ ಇಲ್ಲ. ಇನ್ ಕೇಸ್ ಏನಾದರೂ ಸುತ್ತೋಲೆನಲ್ಲಿ ಹೇಳಿರ್ತಕ್ಕಂಥ ಸಬ್ಜೆಕ್ಟ್ಗಳನ್ನ ನೀವು ಏನಾದರೂ BComಲ್ಲಿ ಓದಿದರೆ, ಜೊತೆಗೆ B.Ed ಆಗಿದ್ದರೆ ನೀವು ಕೂಡ ಸುತ್ತೋಲೆಯನ್ನು ಓದ್ಕೊಳ್ಳಿ, ನೀಟಾಗಿ ಓದ್ಕೊಂಡು ಅಪ್ಲೈಯನ್ನು ಮಾಡ್ಬೋದು ಸರ್. ಗೊಂದಲ ಮಾಡ್ಕೊಳ್ಬೇಡಿ. ಯಾವ ಸಬ್ಜೆಕ್ಟ್ ಓದಿರಬೇಕು ಡಿಗ್ರಿ ಮತ್ತು B.Ed ಇದಕ್ಕೂ ಕೂಡ ಸ್ನೇಹಿತರೆ ಕ್ಲಿಯರ್ ಕಟ್ಟಾಗಿ ಹೇಳಿದ್ದಾರೆ. ನೀವು ಇಂತಿಂಥ ಸಬ್ಜೆಕ್ಟನ್ನೇ ಓದಿರಲೇಬೇಕು ಅಂತೇಳಿ. ಅಂಥ ಸಬ್ಜೆಕ್ಟನ್ನು ನೀವು ಓದಿರೋಂಥದ್ದನ್ನು ಏನು ಮಾಡಿ ಅರ್ಥ ಮಾಡಿಕೊಂಡು ಸಬ್ಜೆಕ್ಟ್ಗಳನ್ನ ಮೆನ್ಷನ್ ಮಾಡಿ. ಅರ್ಥ ಆಯ್ತಲ್ಲ? ಕನ್ಫ್ಯೂಸ್ ಮಾಡ್ಕೊಳ್ಳುವಂಥದ್ದು ಬೇಡ. ಈ ಸಬ್ಜೆಕ್ಟ್ಗಳು ಯಾವುದು ಏನು ಎತ್ತ ಅಂತೇಳಿ ಸಾಕಷ್ಟು ಗೊಂದಲವನ್ನು ಮಾಡ್ಕೊಳ್ತಾ ಇದ್ರಿ. ಅಂದರೆ ನೋಟಿಫಿಕೇಷನನ್ನು ನೀವು ಓದ್ತಾ ಇಲ್ಲ ಸರಿಯಾಗಿ ಅಂತೇಳಿ ಅಷ್ಟೇ, ಇನ್ನೇನಿಲ್ಲ. ಇಲ್ಲಿ ಹೇಳಿದ್ದಾರೆ ಸ್ನೇಹಿತರೆ. ಈಗ ನಾನು GPT ಕನ್ನಡ ಹುದ್ದೆ 6ರಿಂದ 8ಕ್ಕೆ ಏನಾದರೂ ಅಪ್ಲಿಕೇಶನ್ ಹಾಕಬೇಕು ಅಂತಂದರೆ ಅಭ್ಯರ್ಥಿಯು ಪದವಿಯಲ್ಲಿ ಕನ್ನಡ ಭಾಷೆಯ ಜೊತೆಗೆ ಈ ಎಲ್ಲ ಭಾಷೆಗಳನ್ನು ಏನೇನು ಕೊಟ್ಟಿದ್ದಾರೆ ಓದಿರಬೇಕು, ಕನಿಷ್ಠ 50 ಅಂಕಗಳನ್ನ ಪಡ್ಕೊಂಡಿರಬೇಕು. ಅರ್ಥ ಆಯ್ತಲ್ಲ? ನೆಕ್ಸ್ಟು ಅದನ್ನು ಬೋಧನಾ ವಿಧಾನವನ್ನು ಶಿಕ್ಷಕನ ಡಿಪ್ಲೊಮೊ ಪದವಿಯಲ್ಲಿ ಕೂಡ ಪಡೆದಿರತಕ್ಕದ್ದು. ಈ ಒಂದು ವಿಚಾರಗಳು ಎಲ್ಲದಕ್ಕೂ ಕೂಡ ಅನ್ವಯ ಆಗುತ್ತೆ. ಓಕೆನಾ? ಅದು ಗಣಿತ ವಿಜ್ಞಾನ ಶಿಕ್ಷಕರಾಗಿರಲಿ, ನೆಕ್ಸ್ಟು ಜೀವ ವಿಜ್ಞಾನ ಶಿಕ್ಷಕರಾಗಿರಲಿ, ಎಲ್ಲರಿಗೂ ಕೂಡ ಕ್ಲಿಯರ್ ಕಟ್ಟಾಗಿ ಏನು ಮಾಡಿದ್ದಾರೆ ಸ್ನೇಹಿತರೆ ಮೆನ್ಷನ್ ಮಾಡಿದ್ದಾರೆ. ಕೂತ್ಕೊಂಡು ಓದ್ಕೊಳ್ಳಿ. ಸಮಾಜ ವಿಜ್ಞಾನ ಶಿಕ್ಷಕರಿಗೂ ಕೂಡ ಇದೆ. ಎಲ್ಲರೂ ಕೂಡ ಕೂತ್ಕೊಂಡು ಕೂಲಂಕುಷವಾಗಿ ತಾಳ್ಮೆಯಿಂದ ಓದಿ ನೋಟಿಫಿಕೇಷನನ್ನು, ನಿಮಗೆ ಅರ್ಥ ಆಗುತ್ತೆ. ಆ ರೀತಿ ನೋಡಿ ಅಪ್ಲಿಕೇಶನ್ ಹಾಕಲಿ. ಗೊಂದಲವನ್ನು ಮಾಡ್ಕೊಳ್ಬೇಡಿ. ಗೊಂದಲದ ಗೂಡನ್ನು ಮಾಡ್ಕೊಳ್ತಾ ಇದ್ರಿ. ಎಲ್ಲದಕ್ಕೂ ಪರಿಹಾರ ನೋಟಿಫಿಕೇಷನಲ್ಲಿ ಇದೆ ಸ್ನೇಹಿತರೆ. ಆ ನೋಟಿಫಿಕೇಷನ್ ಓದ್ಕೊಳ್ತಾ ಇಲ್ಲ ಅಷ್ಟೇ ನೀವು ಸರಿಯಾಗಿ. ನೆಕ್ಸ್ಟು ಹೆಸರು ಬದಲಾವಣೆ ಆಗಿದೆ ಸರ್. ನೋಡಿ, ಈ ಥರ ಪ್ರಕರಣಗಳು ತುಂಬ ಇದ್ದಾವೆ ಸ್ನೇಹಿತರೆ. ಹೆಸರು ಬದಲಾವಣೆ ಆಗಿದೆ. ಮಾಸ್ ಕಾರ್ಡ್ನಲ್ಲಿ ಒಂಥರ ಇದೆ, ಆಧಾರ್ ಕಾರ್ಡಲ್ಲಿ ಒಂಥರ ಇದೆ. ನೋಡಿ ಸ್ನೇಹಿತರೆ, ಯಾವುದೇ ಕಾರಣಕ್ಕೂ ಕೂಡ ನಿಮ್ಮದು SSLC ಸ್ಕೂಲ್ ರೆಕಾರ್ಡೇ ಫೈನಲ್ ಅಲ್ವಾ? ಹಾಗಾಗಿ ನಿಮ್ಮ ಸ್ಕೂಲ್ SSLC ಮಾರ್ಕ್ಸ್ ಕಾರ್ಡ್ ಆಧಾರದ ಮೇಲೆ ನಾವು ಅಪ್ಲಿಕೇಶನ್ ಹಾಕ್ತೀವಿ. ಹಾಗಾಗಿ ನಿಮ್ಮ SSLC ಮಾರ್ಕ್ಸ್ ಕಾರ್ಡಲ್ಲಿ ಹೆಂಗಿದೆಯೋ ಹೆಸರು, ಅದೇ ಥರ ಎಲ್ಲ ಡಾಕ್ಯುಮೆಂಟ್ಗಳಲ್ಲೂ ಇರೋ ಥರ ನೋಡ್ಕೊಳ್ಳಿ ಸ್ನೇಹಿತರೆ. ತಪ್ಪಾಗಿದ್ದರೆ ಮುಂದಿನ ದಿನಗಳಲ್ಲಿ ಅದಕ್ಕೆ ತುಂಬ ನಾವು ಬೆಲೆಯನ್ನು ತರಬೇಕಾಗತ್ತೆ. ಓಕೆನಾ? ಹಾಗಾಗಿ ಅದು ಸಮಸ್ಯೆಗಳನ್ನು ಮಾಡ್ಕೊಳ್ತೀವಿ ಮುಂದಿನ ದಿನಗಳಲ್ಲಿ. ಹಾಗಾಗಿ ಆ ರೀತಿ ಆಗೋದು ಬೇಡ. ಏಕೆಂದರೆ ಎಚ್ಚರಿಕೆಯಿಂದ ಅವರು ಅಪ್ಲಿಕೇಶನ್ ಹಾಕಿ ಅಂತ ಕೊನೆಯದಾಗಿ ನಾನು ಫೈನಲ್ ಅಧಿಸೂಚನೆಯನ್ನು ಹೇಳ್ತೀನಿ. ಎಚ್ಚರಿಕೆಯಿಂದ ಅಪ್ಲಿಕೇಶನ್ ಹಾಕಬೇಕು. ಅದರ ಆಗು ಹೋಗೋಗಳಿಗೆ ನೀವೇ ಜವಾಬ್ದಾರರು ಅಂತಲೂ ಕೂಡ ಏನು ಮಾಡಿದ್ದಾರೆ, ಕ್ಲಿಯರ್ ಕಟ್ಟಾಗಿ ನೋಟಿಫಿಕೇಷನ್ಗೆ ಹೇಳಿದ್ದಾರೆ ಸ್ನೇಹಿತರೆ. ಹಾಗಾಗಿ ಏನು ಮಾಡಿ, ಎಲ್ಲದರಲ್ಲೂ ಕೂಡ ನಿಮ್ಮ ಹೆಸರು, ಡೇಟ್ ಆಫ್ ಬರ್ತು ಕರೆಕ್ಟ್ ಇದೆಯಾ, ಒಂದೇ ಆಗಿದೆಯಾ ಚೆಕ್ ಮಾಡ್ಕೊಳ್ಳಿ. ಆಧಾರ್ನಲ್ಲಿ ಡೇಟ್ ಆಫ್ ಬರ್ತ್ ಚೇಂಜ್ ಆಗಿದೆ ಸರ್, ಏನು ಮಾಡಬೇಕು? ಆಧಾರಲ್ಲಿ ಡೇಟ್ ಆಫ್ ಬರ್ತ್ ಚೇಂಜ್ ಆಗಿರೋದ್ರಿಂದ, ಸ್ಕೂಲ್ ರೆಕಾರ್ಡೇ ಫೈನಲ್ ಆಗಿರೋದ್ರಿಂದ, ಸ್ಕೂಲ್ ರೆಕಾರ್ಡ್ ಆಧಾರದ ಮೇಲೆ ನೀವು ಡೇಟ್ ಆಫ್ ಬರ್ತನ್ನು ಆಧಾರ್ ಕಾರ್ಡಲ್ಲಿ ತಿದ್ದುಪಡಿ ಮಾಡಿಸ್ಕೊಳ್ಳಿ. ಸರ್ ಸ್ಪೆಲ್ಲಿಂಗ್ ಹಿಂದೆ ಮುಂದೆ ಆಗಿಬಿಟ್ಟಿದೆ ಸರ್. ಒಂದು ರೆಕಾರ್ಡಲ್ಲಿ ಸ್ಪೆಲ್ಲಿಂಗ್ ಮುಂದೆ ಬಂದಿದೆ, ಮತ್ತೊಂದು ರೆಕಾರ್ಡಲ್ಲಿ ಸ್ಪೆಲ್ಲಿಂಗ್ ನನ್ನ ಹೆಸರು ಆದಮೇಲೆ ಆಗಿದೆ ಅಂತೇಳಿ. ಗೊತ್ತಾಯ್ತಲ್ವ ನಿಮಗೆ? ಇಲ್ಲೊಂಥರ ಫಸ್ಟಿಗೆ ಸ್ಪೆಲ್ಲಿಂಗ್ ಬಂದುಬಿಟ್ಟಿದೆ, ನೆಕ್ಸ್ಟು ಇದು ಹೆಸರೆಲ್ಲ ಆದಮೇಲೆ ಮತ್ತೇನಾಗಿದೆ ಸ್ಪೆಲ್ಲಿಂಗ್ ಬಂದಿದೆ. ಈ ಥರನೂ ಕೂಡ ಆಗೋ ಥರದಲ್ಲಿ ಬೇಡ ಸ್ನೇಹಿತರೆ. ಎಲ್ಲವೂ ಕೂಡ ಇಡೀ ರೆಕಾರ್ಡಲ್ಲಿ ಒಂದೇ ಥರ ಇರೋ ಥರ ಮಾಡ್ಕೊಳ್ಳಿ. ಓಕೆನಾ? ಕಾನ್ವೊಕೇಶನ್ ಇಲ್ಲ ಸರ್, ಏನು ಮಾಡಬೇಕು? ಅಪ್ಲೈ ಮಾಡಿ ಸ್ನೇಹಿತರೆ. ಇನ್ ಕೇಸ್ ಕಾನ್ವೊಕೇಶನ್ ಬರೋದೇನಾದರೂ ಲೇಟ್ ಆಗುತ್ತೆ ಅಂದರೆ PDC ಅಂತ ಹೇಳಿ ಸರ್ಟಿಫಿಕೇಟ್ ಕೊಡ್ತಾರೆ ಕಾಲೇಜ್ ಕಡೆಯಿಂದ, ಅದನ್ನೇನು ಮಾಡಿ ನೀವು ತೆಗೆದಿಟ್ಕೊಳ್ಳಿ. 46% ಅಪ್ಲೈ ಮಾಡ್ಬೋದಾ ಸರ್? SC ST ಪ್ರವರ್ಗ 1ರವರು ಮಾತ್ರ ಅಪ್ಲೈ ಮಾಡ್ಬೋದು. ಇನ್ನು OBC ಮತ್ತು GM ಅವ್ರಿಗೆಲ್ಲ 50% ಇರಲೇಬೇಕು ಅಂತ ನಿಯಮ ಇದೆ ಸರ್. ನೆಕ್ಸ್ಟು TCಯಲ್ಲಿ ಡೇಟ್ ಆಫ್ ಬರ್ತ್ ಸರ್. TCಯನ್ನು ಎಲ್ಲೂ ಕೂಡ ನಮಗೆ ಡಾಕ್ಯುಮೆಂಟ್ ಆಗಿ ಕೇಳಿಲ್ಲ, ಆದರೆ TCನಲ್ಲಿ ಡೇಟ್ ಆಫ್ ಬರ್ತ್ ತಪ್ಪಾಗಿದೆ ಅಂತೀರಿ. ಅದನ್ನು ನೋಡಿಕೊಂಡು ನೆಕ್ಸ್ಟ್ ಹೈಯರ್ ಕ್ಲಾಸ್ಗಳಲ್ಲಿ ಡೇಟ್ ಆಫ್ ಬರ್ತ್ ಏನಾಗಿದೆ, ನೀವು TC ಎಲ್ಲಿ ತಪ್ಪಾಗಿರೋ TCಯನ್ನು ಕೊಟ್ಟು ಅಡ್ಮಿಷನ್ ಆಗಿದ್ದೀರೋ ಅಲ್ಲಿಂದ ಮುಂದಕ್ಕೆ ಯಾವ ಥರ ಡೇಟ್ ಆಫ್ ಬರ್ತ್ ಇದೆ ಅಂತಕ್ಕಂಥ ರೆಕಾರ್ಡಲ್ಲಿ ನೀವೇನು ಮಾಡಿ ಚೆಕ್ ಮಾಡ್ಕೊಳ್ಳಿ. ಸರ್ ತಂದೆ ಹೆಸರು ತಪ್ಪಾಗಿದೆ, ಏನು ಮಾಡಬೇಕು ಸರ್? ಸ್ನೇಹಿತರೆ, ಯಾವ ರೆಕಾರ್ಡಲ್ಲೂ ಕೂಡ ಸಣ್ಣದೊಂದು ಸ್ಪೆಲ್ಲಿಂಗ್ ಕೂಡ ಮಿಸ್ಟೇಕ್ ಆಗಿರಬಾರ್ದು. ಆ ರೀತಿ ನೋಡ್ಕೊಳ್ಳಿ. ಯಾಕೆ ಅಂದರೆ ಡಾಕ್ಯುಮೆಂಟ್ ವೆರಿಫಿಕೇಷನ್ಗೆ ಅಥವಾ ಸಿಂಧುತ್ವಕ್ಕೆ ಬಂದಂಥ ಸಂದರ್ಭದಲ್ಲಿ ಅವನ್ನೆಲ್ಲ ಹಿಡಿತಾರೆ. ಯಾಕೆ ಈ ರೀತಿ ಇದೆ, ಅವಾಗೆಲ್ಲ ನಾವು ಕಾರಣವನ್ನು ಕೊಡೋಕ್ಕಾಗೋದಿಲ್ಲ. ಅವತ್ತು ನಾವು ತುಂಬ ಸಫರನ್ನು ಮಾಡಬೇಕಾಗತ್ತೆ. ಹಾಗಾಗಿ ಏನೇ ತಪ್ಪಾಗಿದ್ರೋ ಸ್ಕೂಲಲ್ಲಿ ತಪ್ಪಾಗಿದೆಯಾ ಅಲ್ಲಿ ಹೋಗಿ ವಿಚಾರಿಸಿ ಏನು ಮಾಡಬೇಕು ಅಂತೇಳಿ ಪರಿಹಾರ ಸಿಗುತ್ತೆ ನಿಮಗೆ. 1 to ಡಿಗ್ರಿ B.Ed MSc MA MSc ವರೆಗೆ ಕೂಡ ಒಂದೇ ಥರ ಇರಬೇಕು. ಎಲ್ಲ ಡಾಕ್ಯುಮೆಂಟ್ಗಳಲ್ಲೂ ಒಂದೇ ಥರ ಇರೋ ಥರ ನೋಡ್ಕೊಳ್ಳಿ. ಸರ್ ಎಲ್ಲ ಜಿಲ್ಲೆಯ ನೋಟಿಫಿಕೇಶನ್ ಎಲ್ಲಿ ಸಿಗುತ್ತೆ, ಹುದ್ದೆಗಳ ಮಾಹಿತಿ ಎಲ್ಲಿ ಸಿಗುತ್ತೆ ಅಂತ ಪ್ರಶ್ನೆ. ಎಲ್ಲದಕ್ಕೂ ಕೂಡ ಸ್ನೇಹಿತರೆ schooleducation.com ಅಲ್ಲಿ ಅದಕ್ಕೆ ಸಂಬಂಧಪಟ್ಟ ಹಾಗೆ ಎಲ್ಲ ಮಾಹಿತಿಗಳು, ಎಲ್ಲ ಜಿಲ್ಲೆಗಳ ಎಲ್ಲ ನೋಟಿಫಿಕೇಷನ್ಗಳಿದ್ದಾವೆ. ಡೌನ್ಲೋಡ್ ಮಾಡಿಕೊಂಡು ನೋಡ್ಕೊಳ್ಳಿ ಹೇಗೆ ಇದ್ದಾವೆ ಅಂತೇಳಿ, ಎಷ್ಟೆಷ್ಟು ಹುದ್ದೆಗಳು ಸಿಗ್ತವೆ ಅಂತ ಹೇಳಿ. HK ನಾನ್ HK ಎರಡೂ ವಿಭಾಗಕ್ಕೂ ಅಪ್ಲೈ ಮಾಡ್ಬೋದು ಸ್ನೇಹಿತರೆ. ಓಕೆನಾ? ಅದನ್ನು ಕೂಡ ಕ್ಲಿಯರ್ ಕಟ್ಟಾಗಿ ಹೇಳಿದ್ದಾರೆ.
ಮಾರ್ಗಸೂಚಿಗಳಲ್ಲಿ. ಓಕೆನಾ, ನೋಡಿ ಇಲ್ಲಿ ಹೇಳಿದ್ದಾರೆ ಸ್ನೇಹಿತರೆ, ಕಲ್ಯಾಣ ಕರ್ನಾಟಕ ಪ್ರದೇಶ ವ್ಯಾಪ್ತಿಯ 7 ಜಿಲ್ಲೆಗಳಲ್ಲಿ ಕಲ್ಯಾಣ ಕರ್ನಾಟಕದ ಸ್ಥಳೀಯ ವೃಂದದ 80% ಹುದ್ದೆಗಳಿಗೆ ಹಾಗೂ ಕಲ್ಯಾಣ ಕರ್ನಾಟಕದ ಮಿಕ್ಕುಳಿದ ವೃಂದದ 20% ಹುದ್ದೆಗಳಿಗೆ RPC ನಾನ್ HK ಹಾಗೂ ಅದೇ ರೀತಿ ಬೆಂಗಳೂರು ಉತ್ತರ ಜಿಲ್ಲೆ ಮತ್ತು ದಕ್ಷಿಣ ಜಿಲ್ಲೆ ಇಲ್ಲಿಯೂ ಕೂಡ ರಾಜ್ಯ ಮಟ್ಟದ ಸ್ಥಳೀಯ ವೃಂದ 8% ಪ್ರತ್ಯೇಕ ಅಧಿಸೂಚನೆಯನ್ನು ಹೊರಡಿಸಲಾಗಿದೆ. ಪರೀಕ್ಷೆಗಳನ್ನು ಕೂಡ ಸಪ್ರೇಟ್ ನಡೆಸ್ತೀವಿ ಅಂತಲೇ ಕೂಡ ಹೇಳಿದ್ದಾರೆ. 2 ವೃಂದಗಳಿಗೆ ಅರ್ಜಿ ಸಲ್ಲಿಸಲು ಬಯಸುವ ಅಭ್ಯರ್ಥಿಗಳು ಅರ್ಜಿ ಸಲ್ಲಿಸುವಾಗ ಪ್ರತ್ಯೇಕವಾಗಿ ಅಧಿಸೂಚನೆಯನ್ನು ಆಯ್ಕೆ ಮಾಡುವುದರ ಜೊತೆಗೆ ಖಚಿತಪಡಿಸಿಕೊಳ್ಳೋದು, ಅಲ್ಲಿ HKಗೆ ಅಪ್ಲೈ ಮಾಡ್ತಾ ಇದ್ದೀರಾ, ನಾನ್ HKಗೆ ಅಪ್ಲೈ ಮಾಡ್ತಾ ಇದ್ದೀರಾ, 8%ಗೆ ಅಪ್ಲೈ ಮಾಡ್ತಾ ಇದ್ದೀರಾ ಅಂತೆಲ್ಲ ಕೇಳುತ್ತೆ ಸ್ನೇಹಿತರೆ. ಓಕೆನಾ, ಆ ಬೇಸ್ಡ್ ಮೇಲೆ ನೀವೇನು ಮಾಡಿ ಅಪ್ಲಿಕೇಶನನ್ನು ಹಾಕ್ಕೊಳ್ಳಿ. ಸುಮ್ಮನೆ ಅನವಶ್ಯಕ ಗೊಂದಲವನ್ನು ಮಾಡ್ಕೊಳ್ಬೇಕು. ನೋಟಿಫಿಕೇಶನ್ ಓದಿ ನಿಮ್ಗೆ ಅರ್ಥ ಆಗುತ್ತೆ. ನೆಕ್ಸ್ಟು ಆಯ್ತಲ್ವ, ನಾನು GPT ಕನ್ನಡ ಮತ್ತು ಸಮಾಜಕ್ಕೆ ಎರಡಕ್ಕೂ ಅಪ್ಲಿಕೇಶನ್ ಹಾಕಬಹುದಾ? ಖಂಡಿತ ಹಾಕ್ಬೋದು ಸ್ನೇಹಿತರೆ. ಇಲ್ಲಿ GPT ನೋಟಿಫಿಕೇಶನನ್ನು ನೋಡಿ, ನೀವು ಎರಡಕ್ಕೂ ಕೂಡ ನೀವು ಅಪ್ಲಿಕೇಶನ್ ಹಾಕ್ಬೋದು. ಕ್ಲಿಯರ್ ಕಟ್ಟಾಗಿ ಹೇಳಿದೆ, ಇದರಲ್ಲಿ ಹೇಳಿದೆ, ಮಾರ್ಗಸೂಚಿನಲ್ಲೂ ಹೇಳಿದೆ ಸ್ನೇಹಿತರೆ. ಎಲ್ಲಿದೆ ಮಾರ್ಗಸೂಚಿ? ಇಲ್ಲಿದೆ, ಬನ್ನಿ ತೋರಿಸ್ತೀನಿ. ಸರ್ ನಾನು 2 ವೃಂದಗಳಿಗೆ ಅಪ್ಲೈ ಮಾಡ್ಬೋದಾ? ಇದನ್ನು ಚೆನ್ನಾಗಿ ಓದ್ಕೊಳ್ಳಿ ಸ್ನೇಹಿತರೆ. ಇದರಲ್ಲಿ ಸಾಕಷ್ಟು ಗೊಂದಲವನ್ನು ಮಾಡ್ಕೊಳ್ತಾ ಇದ್ದೀರಾ. ಯಾವೊಬ್ಬ ಅಭ್ಯರ್ಥಿಯು, ನೀವು PhD ಆಗಿರಲಿ, PhDನ ಒಂದು ಕಡೆ ಇಡೋಣ, PhD ಆಗಿದ್ರು ಓಕೆ. ಇನ್ನು ಇಲ್ಲಿ GPT ವೃಂದದಲ್ಲಿ GPT ಕನ್ನಡ ವೃಂದಕ್ಕೆ ನೀವೇನಾದರೂ ಅಪ್ಲಿಕೇಶನ್ ಹಾಕ್ತಾ ಇದ್ದೀರಾ ಅಂದರೆ ಇಲ್ಲಿ ಸ್ಪಷ್ಟತೆ ಸಿಗುತ್ತೆ. ಬನ್ನಿ, ಅಭ್ಯರ್ಥಿಯು GPT ಸೋಷಿಯಲ್ ಸೈನ್ಸ್ ಮೈಸೂರು ಜಿಲ್ಲೆಯಲ್ಲಿ ಅರ್ಜಿ ಸಲ್ಲಿಸಿದ್ದಲ್ಲಿ ಆತನು ಬೇರೆ ಜಿಲ್ಲೆಯಲ್ಲಿ GPT ಸೋಷಿಯಲ್ ಸೈನ್ಸ್ಗೆ ಅರ್ಜಿ ಸಲ್ಲಿಸಲು ಅವಕಾಶವಿರುವುದಿಲ್ಲ. ಆದರೆ ನೀವೇನು ಮಾಡ್ಬೋದು, GPT ಕನ್ನಡಕ್ಕೆ ಏನು ಮಾಡ್ಬೋದು, ಮೈಸೂರು ಅಥವಾ ಬೇರೆ ಜಿಲ್ಲೆಯಲ್ಲಿ ನಿಗದಿತ ಶುಲ್ಕ ಪಾವತಿಸಿ ಒಂದೇ ಅರ್ಜಿ ಸಲ್ಲಿಸುವುದು, ಒಂದೇ ಅರ್ಜಿಯನ್ನೇ ಹಾಕ್ಬೋದು ಸ್ನೇಹಿತರೆ. ಮೈಸೂರಲ್ಲಾದರೂ ಹಾಕೋಬೋದು, ಬೇರೆ ಜಿಲ್ಲೆಯಲ್ಲಿ ಹಾಕೊಂಡ್ರೆ ನೀವು ಹೋಗಿ ಎಕ್ಸಾಮ್ ಬರೆಯೋಕ್ಕಾಗೋದಿಲ್ಲ, ಅದು ಸಮಸ್ಯೆ ಇದೆ. ಎಕ್ಸಾಮ್ ಒಂದೇ ದಿನ ನಡೆಯೋದ್ರಿಂದ ಏನಾಗುತ್ತೆ, ಬೇರೆ ಜಿಲ್ಲೆಗೆ ಹಾಕೊಳ್ಳೋಕೆ ಬರೋದಿಲ್ಲ. ಹಾಗಾಗಿ ನೀವೇನು ಮಾಡಿ, ಎಕ್ಸಾಮ್ ಡೇಟ್ಗಳನ್ನ ಟ್ಯಾಲಿ ಮಾಡ್ಕೊಳ್ಳಿ. ಆಗುತ್ತಾ ಎಕ್ಸಾಮ್ ಬರೆಯೋದಕ್ಕೆ? ನಾವು ಹೋಗಿ ಎಕ್ಸಾಮ್ ಡೇಟ್ಗಳಿಗೆ ಮ್ಯಾಚ್ ಆಗುತ್ತಾ? ಮಾರ್ನಿಂಗ್ ಒಂದು ಪೇಪರ್ ಇರ್ತದೆ, ಅಲ್ಲಿ ಇನ್ನೊಂದು ಕಡೆನೂ ಹೇಳಿದ್ದಾರೆ 2 ಪತ್ರಿಕೆಗಳನ್ನು ಒಂದೇ ಕಡೆ ಬರೀಬೇಕು ಅಂತೇಳಿ. ಪೇಪರ್ 1 ಪೇಪರ್ 2 ಇದಕ್ಕೆ ಸಂಬಂಧಪಟ್ಟಾಗೆ ಒಂದೇ ಕಡೆ ಎಕ್ಸಾಮ್ ಬರೀಬೇಕು ಅಂತಲೂ ಕೂಡ ಹೇಳಿದೆ. ಹಾಗಾಗಿ ನೀವು ಈ ವಿಚಾರಗಳನ್ನ ನೋಡಿಕೊಂಡು ನೀವೇನು ಮಾಡಿ ಅಪ್ಲಿಕೇಶನ್ ಹಾಕ್ಬೋದು. GPT ಸೋಷಿಯಲ್ ಸೈನ್ಸ್ಗೂ ಹಾಕ್ಬೋದು, GPT ಕನ್ನಡಕ್ಕೂ ಕೂಡ ಒಂದೇ ಜಿಲ್ಲೆಯಲ್ಲಿ ಹಾಕ್ಬೋದು. ಆದರೆ ಬೇರೆ ಬೇರೆ ಜಿಲ್ಲೆಗಳಲ್ಲಿ ಹಾಕ್ತಂಥ ಸಂದರ್ಭದಲ್ಲಿ ಎಕ್ಸಾಮ್ ಬರೆಯೋಕ್ಕಾಗುತ್ತಾ, ಏನು ಎತ್ತ ಅಂತಕ್ಕಂಥದ್ದನ್ನ ಚೆಕ್ ಮಾಡ್ಕೊಳ್ಳಿ. ಅದೇ ರೀತಿ ಹೈಸ್ಕೂಲ್ ಕೂಡ AM ಇಂಗ್ಲೀಷ್ ಹುದ್ದೆಗೆ ಬೇರೆ ಜಿಲ್ಲೆಯಲ್ಲಿ ಅರ್ಜಿ ಸಲ್ಲಿಸಿ, ಇಂಗ್ಲೀಷ್ ಅಂದರೆ ಇಂಗ್ಲೀಷ್ ಆದರೂ ಆಗಲಿ ಯಾವುದೇ ಸಬ್ಜೆಕ್ಟ್ ನೀವೇ ಅಂದ್ಕೊಳ್ಳಿ, ನಿಮ್ಮ ಸಬ್ಜೆಕ್ಟ್ ಅಂದ್ಕೊಳ್ಳಿ, ಅದನ್ನು ಅವಕಾಶ ಇರೋದಿಲ್ಲ. ಆತನು AM ಕನ್ನಡ ಅಂದರೆ ಬೇರೆ ಜಿಲ್ಲೆಯಲ್ಲಿ ಮತ್ತೆ ಇಂಗ್ಲೀಷ್ಗೆ ಹಾಕೋದಕ್ಕೆ ಆಗೋದಿಲ್ಲ ಅವರು ವಿಭಾಗದಲ್ಲಿ ಕೂಡ. ಓಕೆನಾ, AM ಇಂಗ್ಲೀಷ್ ಹುದ್ದೆಗೆ ಬೇರೆ ವಿಭಾಗದಲ್ಲಿ ಅರ್ಜಿ ಸಲ್ಲಿಸಲು ಅವಕಾಶವಿರುವುದಿಲ್ಲ. ಆದರೆ ಆತನು AM ಕನ್ನಡ ನೀವು ಎಲಿಜಿಬಲ್ ಇದ್ದರೆ AM CBZ, AM ಆರ್ಟ್ಸ್, AM ಆರ್ಟ್ಸಿಗೆ ಹಾಕ್ತೀರಿ, AM ಇಂಗ್ಲೀಷ್ ಅವರು AM ಆರ್ಟ್ಸ್, ಮತ್ತು P ಗ್ರೇಡ್ 1 ಹುದ್ದೆಗಳಿಗೆ ಬೇರೆ ವಿಭಾಗದಲ್ಲಿ ಆತನ ವಿದ್ಯಾರ್ಹತೆಗೆ ತಕ್ಕಂತೆ ನಿಗದಿತ ಶುಲ್ಕ ಪಾವತಿಸಿ ಒಂದೇ ಅರ್ಜಿಯನ್ನು ಸಲ್ಲಿಸಬಹುದು. ಓಕೆನಾ, ಓದ್ಕೊಳ್ಳಿ, ಕೂತ್ಕೊಂಡು ನೋಟಿಫಿಕೇಶನ್ ಓದಿದ್ದೆ ಆದರೆ ನಿಮಗೇನಾಗುತ್ತೆ, ಅರ್ಥ ಆಗುತ್ತೆ. ನೆಕ್ಸ್ಟು 8 ಲಕ್ಷ ಆದಾಯ ಮೀರಿದರೆ ಏನು ಮಾಡಬೇಕು ಅಂತಕ್ಕಂಥವ್ರು. 8 ಲಕ್ಷ ಆದಾಯ ಮೀರಿದ್ರೆ ಸ್ನೇಹಿತರೆ ನೀವು ಯಾವುದನ್ನು ಕೂಡ ಕ್ಲೈಮ್ ಮಾಡೋದಕ್ಕೆ ಬರೋದಿಲ್ಲ. ನೀವು GM OT, GM ಮಹಿಳೆ ಮತ್ತು GM ಗ್ರಾಮೀಣ ಕ್ಲೈಮ್ ಮಾಡಬೇಕು ಅಂತಂದ್ರೂ ಕೂಡ ನಿಮಗೆ ಆಗೋದೇ ಇಲ್ಲ. ಯಾಕೆ ಅಂತಂದರೆ ನೀವು ಆಲ್ರೆಡಿ 8 ಲಕ್ಷ ಆದಾಯ ಮೀರಿರೋದ್ರಿಂದ ನೀವೇನು ಮಾಡಬೇಕಾಗತ್ತೆ, ಅಲ್ಲಿ ಕ್ರಿಮಿಲೇಯರ್ ಒಳಗಡೆ ಬರೋದಿಲ್ಲ, ಕ್ರಿಮಿಲೇಯರ್ ಮೇಲ್ಗಡೆ ಬರ್ತೀರಿ. ಹಾಗಾಗಿ ಗ್ರಾಮೀಣ ಕ್ಲೈಮ್ ಮಾಡೋದಕ್ಕೆ ಬರೋದಿಲ್ಲ. ನೀವೇನು ಮಾಡ್ಬೋದು, GM OTಗೆ ಅಪ್ಲೈ ಮಾಡ್ಕೊಳ್ಬೋದು. ಜೊತೆಗೆ GM ಮಹಿಳೆಗೆ ನೀವೇನು ಮಾಡ್ಬೋದು, ಮಹಿಳೆ ಆಗಿದ್ರೆ ಅಪ್ಲೈ ಮಾಡ್ಕೊಳ್ಬೋದಾಗಿದೆ. 8 ಲಕ್ಷ ಆದಾಯ ಮೀರಿದರೆ ಏನು ಮಾಡಬೇಕು, GM ಗ್ರಾಮೀಣ ನಿಮಗೆ ಬರೋದಿಲ್ಲ. ನೆಕ್ಸ್ಟು PhD ಹುದ್ದೆಗಳ ಸಂಖ್ಯೆ ತುಂಬ ಕಡಿಮೆ ಇದೆ ಸರ್ ಕಡಿಮೆ ಇದೆ, ಏನು ಮಾಡೋದಕ್ಕಾಗೋದಿಲ್ಲ. ಎಷ್ಟಿದೆಯೋ ಅಷ್ಟಕ್ಕೆ ನಾವು ಫೈಟನ್ನು ಮಾಡಬೇಕಾಗುತ್ತೆ. ಜೊತೆಗೆ ಆಕಾಂಕ್ಷಿಗಳು ಕೂಡ ಅದಕ್ಕೆ ಸ್ವಲ್ಪ ಕಡಿಮೆ ಇದ್ದಾರೆ ಕಂಪೇರ್ ಟು GPSTR HSTR ಕಂಪೇರ್ ಮಾಡಿದ್ರೆ. ಕಂಪ್ಯೂಟರ್ ಶಿಕ್ಷಕರು ಕೂಡ ಸ್ನೇಹಿತರೆ ಎಲ್ಲವನ್ನೂ ಕ್ಲಿಯರ್ ಕಟ್ಟಾಗಿ ಹೇಳಿದ್ದಾರೆ ನಿಮಗೆ. ಕಂಪ್ಯೂಟರ್ ಹುದ್ದೆಗಳು ಹೈಸ್ಕೂಲಲ್ಲಿ ಇಲ್ಲ, 1 to 8 ಕೆಡರಲ್ಲಿ ಇರೋದ್ರಿಂದ ನೀವೇನು ಮಾಡಿ 6th to 8th ಮತ್ತು 1 to 8th ಕೆಡರಲ್ಲಿ GPT ಹುದ್ದೆಗಳು ಇರೋದ್ರಿಂದ ಅಲ್ಲಿ ನೋಡಿ ನೀವೇನು ಮಾಡಿ ಅಪ್ಲೈನ ಮಾಡ್ಕೊಳ್ಳಿ. ನೋಟಿಫಿಕೇಶನ್ ನಿಮಗೂ ಕೂಡ ಸಾಕಷ್ಟು ಮಾಹಿತಿ ಇದೆ ಸ್ನೇಹಿತರೆ. ಮಹಿಳಾ ಅಭ್ಯರ್ಥಿಗಳಲ್ಲಿ ಸಾಕಷ್ಟು ಗೊಂದಲ ಇದ್ದಾವೆ ಸ್ನೇಹಿತರೆ. ಯಾರ ಆದಾಯ ಮತ್ತು ಜಾತಿ ಪ್ರಮಾಣ ಪತ್ರವನ್ನು ಸಲ್ಲಿಸಬೇಕು, ಅಂತರ್ಜಾತಿ ವಿವಾಹ ಆದವರು ಯಾರ ಪ್ರಮಾಣ ಪತ್ರ ಸಲ್ಲಿಸಬೇಕು. ನೋಡಿ ಸ್ನೇಹಿತರೆ, ಅಪ್ಲಿಕೇಶನ್ ಹಾಕಕ್ಕೆ ಹೋದಂಥ ಸಂದರ್ಭದಲ್ಲಿ ಎಷ್ಟೆಲ್ಲ ಸಮಸ್ಯೆಗಳು ನಮಗೆ ಎದುರಾಗ್ತವೆ ಅಂತೇಳಿ. ವಿಧವೆ ಯಾರ ಪ್ರಮಾಣ ಪತ್ರ ಸಲ್ಲಿಸಬೇಕು, ವಿಧವೆಯರಿಗೆ ಮೀಸಲಾತಿ ಇದೆಯಾ, ವಿಚ್ಛೇದನಾದವರು ಯಾರ ಪ್ರಮಾಣ ಪತ್ರ ಸಲ್ಲಿಸಬೇಕು. ನಾನು HK ಆದರೆ HK ಅವರನ್ನು ಮದುವೆ ಆಗಿದ್ದೀನಿ, ನಾನು HK ಆಗಿದ್ದೀನಿ, HK ಅವ್ರನ್ನ ಮದುವೆ ಆಗಿದ್ದೀನಿ, ಹಾಗಾದರೆ ನಾನು ಯಾರ ಪ್ರಮಾಣ ಪತ್ರ ಸಲ್ಲಿಸಬೇಕು. ಹಸ್ಬೆಂಡ್ ಡೆತ್ ಆಗಿದ್ದಾರೆ, ನಾನು ಯಾರ ಪ್ರಮಾಣ ಪತ್ರ ಸಲ್ಲಿಸಬೇಕು. ಸರ್ಟಿಫಿಕೇಟ್ನಲ್ಲಿ ಬೇರೆ ಹೆಸರು ಮದುವೆಯಾದ ನಂತರ ಗಂಡನ ಮನೆಯ ಸರ್ನೇಮ್ ಸೇರಿಕೊಂಡಿದೆ. ಇದೆಲ್ಲದಕ್ಕೂ ಕೂಡ ಸ್ನೇಹಿತರೆ
ನೀವು ಸಂಬಂಧಪಟ್ಟ ಮೇಲಧಿಕಾರಿಗಳನ್ನು ಅಥವಾ ಇಲಾಖೆಯ ಸುತ್ತೋಲೆಗಳು ಏನು ಹೇಳುತ್ತೆ ಆ ಪ್ರಕಾರ ನೀವು ಡಾಕ್ಯುಮೆಂಟ್ಗಳನ್ನ ರೆಡಿ ಮಾಡ್ಕೊಳ್ಳಿ. ಏನೇ ಇದ್ರೂ ಫೈನಲ್ ಸ್ನೇಹಿತರೆ ಇಲಾಖಾ ಸುತ್ತೋಲೆಗಳು ಮತ್ತು ಆದೇಶಗಳು ಇದಕ್ಕೆ ಅಂತಿಮ ಆಗಿರ್ತವೆ. ಇದನ್ನು ನಾವು ಹೇಳೋದಕ್ಕೆ ಬರೋದಿಲ್ಲ. ಇದಕ್ಕೆ ಸಂಬಂಧಪಟ್ಟ ಇಲಾಖೆಯಲ್ಲಿ ನೀವು ಇದಕ್ಕೆ ಮಾಹಿತಿಯನ್ನು ತಗೊಳ್ಬೇಕಾಗುತ್ತೆ. DDP ಆಫೀಸ್ಗಳಾಗಿರ್ಬೋದು, ತಹಶೀಲ್ದಾರ್ ಆಫೀಸ್ಗಳಾಗಿರ್ಬೋದು, ಅಥವಾ ಅವರು ಡೈರೆಕ್ಟಾಗಿ ನಿಮಗೆ ಕಾಂಟ್ಯಾಕ್ಟ್ ನಂಬರನ್ನು ಕೂಡ ಕೊಟ್ಟಿದ್ದಾರೆ ಸ್ನೇಹಿತರೆ. ಇಲ್ಲಿ ಮಾರ್ಗಸೂಚಿನಲ್ಲಿ ನೀವೇನಾದರೂ ಗೊಂದಲಗಳಿದ್ರೆ, ಏನಾದರೂ ಸಮಸ್ಯೆಗಳಿದ್ರೆ ನಮ್ಮನ್ನು ಕಾಂಟ್ಯಾಕ್ಟ್ ಮಾಡಿ ಅಂತ ಹೇಳಿದ್ದಾರೆ. ಹಾಗಾಗಿ ನೀವು ಅಲ್ಲಿ ನಿಮ್ಗೆ ಏನೇ ಗೊಂದಲಗಳಿದ್ರು ಕೂಡ ಅಲ್ಲಿ ಫೈನಲ್ ಆಗಿ ನೀವು ಆನ್ಸರನ್ನು ತಗೊಳ್ಬೇಕಾಗತ್ತೆ. ಸಂಬಂಧಪಟ್ಟ ಇಲಾಖೆಯಲ್ಲಿ ತುಂಬ ಎಚ್ಚರಿಕೆಯನ್ನು ವಹಿಸ್ಕೊಳ್ಳಿ. ಡಾಕ್ಯುಮೆಂಟ್ ಕೂಡ ತುಂಬ ಇಂಪಾರ್ಟೆಂಟ್ ಆಗಿರ್ತವೆ. ನೆಕ್ಸ್ಟು ಹೈಸ್ಕೂಲ್ ಶಿಕ್ಷಕ ಹುದ್ದೆ ಸಂಬಂಧಪಟ್ಟಂಗೆ TET ಬೇಕಾ? TET ಬೇಡ ಸರ್. ಹೈಸ್ಕೂಲ್ಗೆ ಓನ್ಲಿ PST ಮತ್ತು GPT ಶಿಕ್ಷಕರಿಗೆ ಅಷ್ಟೇ TET. ಕನ್ನಡ ಮತ್ತು ಆಂಗ್ಲ ಮಾಧ್ಯಮ ಹುದ್ದೆಗಳ ಬಗ್ಗೆ ಒಂದಿಷ್ಟು ಗೊಂದಲವನ್ನು ಮಾಡ್ಕೊಂಡಿದ್ದಾರೆ ಸ್ನೇಹಿತರೆ. ಇದಕ್ಕೆ ಸಂಬಂಧಪಟ್ಟಾಗೆ ಕನ್ನಡ ಮತ್ತು ಆಂಗ್ಲ ಮಾಧ್ಯಮ ಹುದ್ದೆಗಳಿಗೆ ಸಂಬಂಧಪಟ್ಟಾಗ ಇಲ್ಲೊಂದು ಇಲಾಖೆ ಮಾರ್ಗಸೂಚಿ ಇದೆ, ಅದನ್ನು ನೋಡ್ತಾ ಹೋಗೋಣ ಬನ್ನಿ. ಏನು ಹೇಳುತ್ತೆ ಕನ್ನಡ ಮತ್ತು ಆಂಗ್ಲ ಮಾಧ್ಯಮ ಅಭ್ಯರ್ಥಿಗಳು ನಾವೇನು ಮಾಡಬೇಕು ಅಂತೇಳಿ. ನೆಕ್ಸ್ಟು ಇಲ್ಲಿ ಸಬ್ಜೆಕ್ಟಿಗಿದೆ, ತೋರಿಸ್ತೀನಿ ಬನ್ನಿ. ಇದೊಂದು ಎಲ್ಲರೂ ಕೂಡ ಗೊಂದಲವನ್ನು ಮಾಡ್ಕೊಂಡಿದ್ರಿ. ನಾವು ಇಂಗ್ಲೀಷ್ ಸೈನ್ಸು ಇಂಗ್ಲೀಷ್ ಸಬ್ಜೆಕ್ಟ್ಗೆ ನಾವು ಅಪ್ಲೈ ಮಾಡ್ಬೋದಾ, ಮಾಡೋಕ್ಕಾಗುತ್ತಾ ಇಲ್ವಾ ಅಂತೇಳಿ. ಆ ಪಾಯಿಂಟ್ ಕೂಡ ತುಂಬ ವಿಶೇಷವಾಗಿ ನೀವು ಗಮನಿಸಲೇಬೇಕಾಗಿದೆ. ಕ್ಲಿಯರ್ ಕಟ್ಟಾಗಿ ಹೇಳಿದ್ದಾರೆ ಸ್ನೇಹಿತರೆ. ಅದು ಏನು ಮಾಡಬೇಕು ನೀವು, ನಾನು ಆಂಗ್ಲ ಮಾಧ್ಯಮ ಹುದ್ದೆಗೆ ಎಲಿಜಿಬಲ್ ಇದೀನಾ ಇಲ್ವಾ ಅಂತೇಳಿ. ಒಂದು ನಿಮಿಷ ಹಾಗೆ ತೆಗಿತೀನಿ. ಇದು ಕನ್ನಡ ಮಾಧ್ಯಮ, ಇಲ್ಲಿ ಬನ್ನಿ ಸ್ನೇಹಿತರೆ. ಒಂದು ನಿಮಿಷ ಆಗಿರಿ, ಮಾರ್ಕ್ ಮಾಡಿದ್ದೆ. ಮೆರಿಟ್ ಮಾರ್ಗಸೂಚಿ 45 ಐಕ ಶಿಕ್ಷಕರು ಇಲ್ಲಿದೆ ಸ್ನೇಹಿತರೆ. ಬನ್ನಿ. ಸಹಶಿಕ್ಷಕರು ಕನ್ನಡ ಮಾಧ್ಯಮ ಮತ್ತು ಆಂಗ್ಲ ಮಾಧ್ಯಮ. ಇದರಲ್ಲಿ ಕಲಾ ವಿಷಯದಲ್ಲಿನ ಪದವಿಯಲ್ಲಿ ಕೆಳಗಿನ 2 ಐಚ್ಛಿಕ ವಿಷಯಗಳನ್ನು ಅಭ್ಯಾಸ ಮಾಡಿರ್ತಕ್ಕದ್ದು. ಅದು ಮಾಡಿರ್ತೀರಿ, ಏನು ಸಮಸ್ಯೆ ಇಲ್ಲ. ಭಾರತ ದೇಶದ ಕಾನೂನಿನ ರೀತಿ ಸ್ಥಾಪಿಸಲ್ಪಟ್ಟು B.Ed ಅನ್ನು ಕೂಡ ಮಾಡ್ಕೊಂಡಿರ್ತೀರಿ, ಏನು ಸಮಸ್ಯೆ ಇಲ್ಲ. ಮೇಲಿನ ವಿದ್ಯಾರ್ಹತೆಯ ಜೊತೆಗೆ ಯಾವ ಮಾಧ್ಯಮದಲ್ಲಿ ಪಾಠ ಬೋಧನೆ ಮಾಡುವರೋ ಆ ಭಾಷೆಯನ್ನು ಪದವಿ ಹಂತದಲ್ಲಿ ಅಭ್ಯಸಿಸಿರ್ತಕ್ಕದ್ದು. ಡಿಗ್ರಿನಲ್ಲಿ ಓದಿರಬೇಕು ಅಂತಾರೆ. ಸರ್ ಡಿಗ್ರಿನಲ್ಲಿ ಯಾವುದನ್ನು ಓದಿರಬೇಕು? ಹಾಗಾದ್ರೆ ಇಂಗ್ಲೀಷು ಕನ್ನಡ ಓದಿರ್ತೀವಲ್ವಾ, ಅದು ಒಂದು ಕಡೆ ಇಟ್ಕೊಳ್ಳಿ. ಇದು ಮುಂದಕ್ಕೆ ಬನ್ನಿ. ಯಾವ ಅಭ್ಯರ್ಥಿಯು ಸದರಿ ಭಾಷೆಯನ್ನು ಕನ್ನಡ ಅಥವಾ ಇಂಗ್ಲೀಷನ್ನು ಪದವಿ ಹಂತದಲ್ಲಿ ವ್ಯಾಸಂಗ ಮಾಡಿರುವುದಿಲ್ಲವೋ ಅಂತಹ ಅಭ್ಯರ್ಥಿಯು SSLCಯಲ್ಲಿ ಆ ಭಾಷೆಯನ್ನು ಪ್ರಥಮ ಅಥವಾ ದ್ವಿತೀಯ ಭಾಷೆಯಾಗಿ ಅಭ್ಯಾಸ ಮಾಡಿರಬೇಕು. ನಾವು ಆಲ್ಮೋಸ್ಟ್ ಎಲ್ಲ ಅಭ್ಯಾಸ ಮಾಡಿದ್ದೀವಲ್ಲ, ಕನ್ನಡ ಫಸ್ಟ್ ಲ್ಯಾಂಗ್ವೇಜು, ಸೆಕೆಂಡ್ ಲ್ಯಾಂಗ್ವೇಜ್ ಇಂಗ್ಲೀಷನ್ನು ಓದೇ ಇದ್ದೀವಿ. ಹಂಗಾದ್ರೆ ಅರ್ಥ ಏನು, ನಾವು ಕೂಡ ಏನು ಮಾಡ್ಬೋದು, ಇಂಗ್ಲೀಷ್ ಹುದ್ದೆಗಳಿಗೆ ಎಲಿಜಿಬಲ್ ಇದ್ದೀವಿ ಅಂತೇಳಿ. ಇದು ಇದಕ್ಕೆ ಸಂಬಂಧಪಟ್ಟಾಗೆ. ಇನ್ನು ಜೀವಶಾಸ್ತ್ರ, ಕಲಾ ಮತ್ತು ಆಂಗ್ಲ ಮಾಧ್ಯಮ ಹುದ್ದೆಗಳಿದ್ದಾವೆ. ಬನ್ನಿ, ಇದರಲ್ಲೂ ಕೂಡ ಸ್ನೇಹಿತರೆ ಇದೆ. ಅದಕ್ಕೆ ಸಂಬಂಧಪಟ್ಟಾಗೆ ಆ ವಿಷಯ B.Ed ಅನ್ನು ಕೂಡ ಡಿಗ್ರಿಯನ್ನು ಮಾಡ್ಕೊಂಡಿರ್ತೀರಾ. ಅದರ ಜೊತೆಗೆ ನೀವೇನು ಮಾಡಬೇಕಾಗತ್ತೆ, SSLCಯಲ್ಲಿ ಯಾವ ಮಾಧ್ಯಮದಲ್ಲಿ ಪಾಠ ಬೋಧನೆಯನ್ನು ಮಾಡಬೇಕಾಗಿರುತ್ತದೋ ಆ ಭಾಷೆಯನ್ನು ಪದವಿ ಹಂತದಲ್ಲಿ ಅಭ್ಯಾಸ ಮಾಡಿರ್ತಕ್ಕದ್ದು. ಯಾವ ಅಭ್ಯರ್ಥಿಯು ಅದನ್ನು ಪದವಿ ಹಂತದಲ್ಲಿ ಅಭ್ಯಾಸ ಮಾಡಿರುವುದಿಲ್ಲವೋ ಅಂಥವರು SSLCಯಲ್ಲಿ ಆ ಭಾಷೆಯನ್ನು ಪ್ರಥಮ ಅಥವಾ ದ್ವಿತೀಯ ಭಾಷೆಯಾಗಿ ಅಭ್ಯಾಸ ಮಾಡಿರಬೇಕಾಗತ್ತೆ. ಕ್ಲಿಯರ್ ಆಯಿತು ಅನ್ಕೊಂತೀನಿ ಸ್ನೇಹಿತರೆ, ಇದು ಓಕೆನಾ? ಇದಿಷ್ಟು. ನೆಕ್ಸ್ಟು ಕನ್ನಡ ಮಾಧ್ಯಮ ಆಂಗ್ಲ ಮಾಧ್ಯಮ ಹುದ್ದೆಗಳ ಬಗ್ಗೆ ಆಯ್ತಲ್ಲ. ನೀವು ಕನ್ನಡ ಮೀಡಿಯಂ ಅವರು ಕೂಡ ಆಂಗ್ಲ ಮಾಧ್ಯಮ ಹುದ್ದೆಗಳಿಗೆ ಎಲಿಜಿಬಲ್ ಇರ್ತೀರಿ, ಆಂಗ್ಲ ಮಾಧ್ಯಮದವರು ಕೂಡ ಕನ್ನಡ ಮಾಧ್ಯಮ ಹುದ್ದೆಗಳಿಗೆ ಎಲಿಜಿಬಲ್ ಇರ್ತೀರಿ. ಆದರೆ ಅದನ್ನು SSLC ಮಟ್ಟದಲ್ಲಿ ಆ ಭಾಷೆಗಳನ್ನು ಓದಿರಬೇಕು. ಇನ್ನು ಆ ವಿಭಾಗದಲ್ಲಿ ಏನು ಮಾಡಬೇಕಾಗುತ್ತೆ, ನಾವು ಅಪ್ಲಿಕೇಶನ್ ಹಾಕ್ಕೊಳ್ಬೇಕಾಗುತ್ತೆ ಸ್ನೇಹಿತರೆ. ಕೌನ್ಸಿಲಿಂಗ್ ಕೂಡ ಹಾಗೆ ನಡೆಯುತ್ತೆ. ನೆಕ್ಸ್ಟ್ 2 ಹುದ್ದೆಗಳಿಗೆ ಒಂದೇ ಕಡೆ ಅಪ್ಲಿಕೇಶನ್ ಹಾಕ್ಬೋದಾ? ನೀವು ಕನ್ನಡ ಹುದ್ದೆಗೆ ಮತ್ತು ಸೋಷಿಯಲ್ ಹುದ್ದೆಗೆ ಎಲಿಜಿಬಲ್ ಇದ್ದೀರಿ ಅಂತಂದರೆ ಇಲಾಖಾ ಮಾರ್ಗಸೂಚಿಯ ಪ್ರಕಾರ ನೀವೇನು ಮಾಡ್ಬೋದು, ಹುದ್ದೆಗಳಿಗೆ ಅಪ್ಲಿಕೇಶನ್ ಹಾಕ್ಕೊಳ್ಬೋದು ಸ್ನೇಹಿತರೆ. ಅಲ್ಲಿ ಕ್ಲಿಯರ್ ಕಟ್ಟಾಗಿ ಹೇಳಿದ್ದಾರೆ. ಇಲ್ಲಿ ಮತ್ತೆ ಇನ್ನೊಂದ್ಸಲ ನಿಮ್ಗೆ ಬೇಕಂದರೆ ಅದನ್ನು ತೋರಿಸ್ತೀನಿ ನೋಡಿ. ಮಾರ್ಗಸೂಚಿನಲ್ಲಿ ಕೂಡ ಇದೆ. ನೀವು AM ಇಂಗ್ಲೀಷ್ ಹುದ್ದೆಗೆ ಬೇರೆ ವಿಭಾಗದಲ್ಲಿ ನೋಡಿ, ಉದಾಹರಣೆಗೆ ನೀವು AM ಇಂಗ್ಲೀಷ್ ಹುದ್ದೆಗೆ ಅಥವಾ ಕನ್ನಡ ಹುದ್ದೆಗೆ ಅರ್ಜಿಯನ್ನು ಸಲ್ಲಿಸ್ತಾ ಇದ್ದೀರಾ ಅಂತ ಅಂದ್ಕೊಂಡ್ರೆ ಆತನು AM ಕನ್ನಡ ಹುದ್ದೆಗೆ ಅಥವಾ AM ಆರ್ಟ್ಸ್ ಹುದ್ದೆಗೆ ಯಾವುದಕ್ಕಾದರೂ ಸರಿ ಎಲಿಜಿಬಲ್ ಇರುವಂಥದ್ದಕ್ಕೆ ಬೇರೆ ವಿಭಾಗದಲ್ಲಿ ಆತನ ವಿದ್ಯಾರ್ಹತೆಗೆ ತಕ್ಕಂತೆ ನಿಗದಿತ ಶುಲ್ಕ ಪಾವತಿಸಿ ಒಂದೇ ಅರ್ಜಿ ಸಲ್ಲಿಸುವುದು, ಒಂದೇ ಅರ್ಜಿಯನ್ನು ಸಲ್ಲಿಸಬೇಕು ಅಂತ ಹೇಳಿದ್ದಾರೆ. ಬಟ್ ಎಕ್ಸಾಮ್ ಡೇಟ್ ಎಲ್ಲ ಸ್ನೇಹಿತರೆ ಒಂದೇ ಥರ ಇರ್ತದೆ. ಹಾಗಾಗಿ ನೀವು ಬೇರೆ ವಿಭಾಗಕ್ಕೆ ಹಾಕೋಕೆ ಬರಲ್ಲ, ಅದೇ ಜಿಲ್ಲೆನಲ್ಲಿ ಹಾಕ್ಕೊಳ್ಬೋದು. AM ಕನ್ನಡಕ್ಕೆ ಮತ್ತು AM ಸೋಷಿಯಲ್ ಸೈನ್ಸ್ಗೆ ನೀವೇನು ಮಾಡ್ಬೋದಾಗಿದೆ, ಹಾಕ್ಕೊಳ್ಬೋದಾಗಿದೆ. AM ಇಂಗ್ಲೀಷ್ ಮತ್ತು AM ಆರ್ಟ್ಸ್ಗೆ, ಆರ್ಟ್ಸ್ ಅಂದರೆ ಸೋಷಿಯಲ್ ಸೈನ್ಸ್, ಅದಕ್ಕೆ ನೀವೇನು ಮಾಡ್ಬೋದು, ಅಪ್ಲಿಕೇಶನನ್ನು ಹಾಕ್ಕೊಳ್ಬೋದು. ಇದರಲ್ಲೇನು ಹೆಚ್ಚಿನ ಗೊಂದಲ ಬೇಡ. ನೆಕ್ಸ್ಟು ಇದಿಷ್ಟು ವಿಚಾರ. ಇದಾದಮೇಲೆ ಮಾರ್ಕ್ಸ್ ಲೆಕ್ಕಾಚಾರ ಅಂತಕ್ಕಂಥದ್ದು ತುಂಬ ಇಂಪಾರ್ಟೆಂಟು ಸ್ನೇಹಿತರೆ. ನಾನು ಆಲ್ರೆಡಿ ಇಂದಿನ ವಿಡಿಯೋದಲ್ಲಿ ಹೇಳಿದ್ದೀನಿ ಮಾರ್ಕ್ಸನ್ನು ಹೇಗೆ ಲೆಕ್ಕಾಚಾರ ಮಾಡಬೇಕು, ಹೇಗೆ ರೆಡಿ ಇಟ್ಕೊಳ್ಬೇಕು. ಮಾರ್ಕ್ಸನ್ನು ತುಂಬ ಇಂಪಾರ್ಟೆಂಟ್ ಆಗಿರ್ತದೆ. ಒಂದು ಮಾರ್ಕ್ಸು ಕೂಡ ಹೆಚ್ಚು ಕಡಿಮೆ ಆಗದಲ್ಲೇ ಇರೋ ಥರ ನೋಡ್ಕೊಳ್ಳಿ ಅಂತ ಇಲಾಖೆ ಮಾರ್ಗಸೂಚಿನಲ್ಲೇ ಹೇಳಿಬಿಟ್ಟಿದೆ ಸ್ನೇಹಿತರೆ. ಹಂಗಾಗಿ ತುಂಬ ಎಚ್ಚರಿಕೆಯಿಂದ ನೀವೇನು ಮಾಡಿ ಮಾರ್ಕ್ಸನ್ನು ಕ್ಯಾಲ್ಕುಲೇಟ್ ಮಾಡಿ ಹಾಕಬೇಕಾಗತ್ತೆ. ಇನ್ ಕೇಸ್ ನೀವೇನಾದ್ರೂ ಶೈಕ್ಷಣಿಕ ಹಾಗೂ ವೃತ್ತಿಪರ ಎಲ್ಲವನ್ನು ಆದಮೇಲೆ ಇಲ್ಲಿದೆ ಸ್ನೇಹಿತರೆ,
ಶೈಕ್ಷಣಿಕ ಹಾಗೂ ವೃತ್ತಿಪರ ಶಿಕ್ಷಣ ಅಂಕ ವಿವರಗಳನ್ನು ಅಂಕಪಟ್ಟಿಯಲ್ಲಿರುವಂತೆ ಎಲ್ಲ ವರ್ಷಗಳ ಗರಿಷ್ಠ ಅಂಕಗಳು ಮತ್ತು ಪಡೆದ ಅಂಕಗಳನ್ನು ನಿಗದಿತ ಅಂಕಣದಲ್ಲಿ ಭರ್ತಿ ಮಾಡತಕ್ಕದ್ದು. ಓಕೆನಾ. ಇನ್ ಕೇಸ್ ಭರ್ತಿ ಮಾಡುವುದು, ಇನ್ ಕೇಸ್ ಏನಾದರೂ ಗ್ರೇಡ್ಗಳಿದ್ದರೆ ಅವರೇನು ಮಾಡಿ, ಸಂಬಂಧಪಟ್ಟ ವಿಶ್ವವಿದ್ಯಾಲಯದ ನಿಯಮಾನುಸಾರ ನೀವೇ ಕ್ಯಾಲ್ಕುಲೇಟ್ ಮಾಡ್ಕೊಂಬೇಡಿ, ಯೂನಿವರ್ಸಿಟಿಯಿಂದ ತಗೊಂಡು ಆ ಅಂಕಗಳಿಗೆ ಅವುಗಳನ್ನ ಅಂಕಗಳಾಗಿ ಪರಿವರ್ತನೆ ಮಾಡಿ ಅದನ್ನು ಅಪ್ಲೋಡ್ ಕೂಡ ಮಾಡಬೇಕು ಅಂತ ಹೇಳಿದ್ದಾರೆ. ಆ ಸರ್ಟಿಫಿಕೇಟನ್ನು, ಅಂಕ ಸಂಬಂಧಪಟ್ಟ ಮಾರ್ಕ್ಸ್ ಕಾರ್ಡ್ ಇರುತ್ತಲ್ಲ ಅದನ್ನು ಅಪ್ಲೋಡ್ ಮಾಡಬೇಕು ಅಂತ ಕೂಡ ಹೇಳಿದ್ದಾರೆ. ಅದನ್ನು ನೀವು ನೀಟಾಗಿ ಓದ್ಕೊಳ್ಳಿ. ಓಕೆನಾ. ಗೊಂದಲವನ್ನು ಮಾಡ್ಕೊಳ್ಬೇಡಿ. ಇದಕ್ಕೆ ಸಂಬಂಧಪಟ್ಟ ಹಾಗೆ ಏನಾದರೂ ತಪ್ಪು ಮಾಹಿತಿಗಳನ್ನು ಏನಾದರೂ ಎಂಟ್ರಿ ಮಾಡಿದ್ರೆ ಅದಕ್ಕೆ ನೀವೇ ಹೊಣೆಗಾರರಾಗಿರ್ತೀರಿ ಅಂತಲೂ ಕೂಡ ಏನು ಮಾಡಿದ್ದಾರೆ, ಮೆನ್ಷನನ್ನು ಮಾಡಿದ್ದಾರೆ ಸ್ನೇಹಿತರೆ. ಓಕೆನಾ. ಅರ್ಜಿ ಸಲ್ಲಿಸಲು ಅವಕಾಶ, ಅರ್ಜಿ ಸಲ್ಲಿಸಿ ನಿಗದಿಪಡಿಸಿರುವ ಕೊನೆಯ ದಿನಾಂಕ, ಪ್ರವೇಶ ಪತ್ರ ಇಲ್ಲಿದೆ ಸ್ನೇಹಿತರೆ. ಒಂದೇ ಒಂದು ಪಾಯಿಂಟ್ ಓದ್ಬಿಡ್ತೀನಿ ಲಾಸ್ಟಿಗೆ, ನೋಡ್ಕೊಳ್ಳಿ ಇದನ್ನು. ಇದೆ, ಯಾವುದು ಕೂಡ ತಿದ್ದುಪಡಿಗೆ ಅವಕಾಶ ಇರೋದಿಲ್ಲ ಅಂತಲೇ ಹೇಳ್ಬಿಟ್ಟಿದ್ದಾರೆ ಸ್ನೇಹಿತರೆ. ಇಲ್ಲಿದ್ದಾರೆ, ಒಂದು ವೇಳೆ ಮುದ್ರಿತ ಅರ್ಜಿಯು ಯೂಸರ್ ನೇಮ್ ಪಾಸ್ವರ್ಡ್ ಹಿಂದೆ ನಿನ್ನೆ ತರಗತಿಯಲ್ಲಿ ಹೇಳಿದ್ದೀನಿ ಸ್ನೇಹಿತರೆ. ಇದನ್ನು ಕೂತ್ಕೊಂಡು ನೋಡಿ ನೀಟಾಗಿ ಯಾವುದೇ ರೀತಿ ತಪ್ಪು ಆಗದಲ್ಲೇ ಇರೋ ಥರ ನೀವೇನು ಮಾಡಿ ಅಪ್ಲಿಕೇಶನನ್ನು ಹಾಕಿ ಅಂತ ಹೇಳ್ತಾ, ಮತ್ತೊಮ್ಮೆ ಸ್ನೇಹಿತರೆ, ಸಿಲೆಬಸ್ ಆಧಾರಿತವಾಗಿ ಸಮಯ ತುಂಬ ಕಡಿಮೆ ಇರೋದ್ರಿಂದ ನಾನು ಏನನ್ನು ಓದಬೇಕಾಗುತ್ತೆ, ಯಾವ ಕಂಟೆಂಟನ್ನು ಕವರ್ ಮಾಡಬೇಕಾಗುತ್ತೆ ಎಕ್ಸಾಮ್ ಪರ್ಪಸ್ ಅಂತಕ್ಕಂಥದ್ದನ್ನು ಶೀಘ್ರದಲ್ಲೇ ಒಂದು ವಿಡಿಯೋವನ್ನು ಅಪ್ಲೋಡ್ ಮಾಡ್ತೀನಿ ವಿತ್ ಸಿಲೆಬಸ್ಸು. ಎಲ್ಲೆಲ್ಲಿ ಅದಕ್ಕೆ ಮಾಹಿತಿಗಳಿದ್ದಾವೆ. ನಾವು ಇವಾಗ ತುಂಬ ಹಾರ್ಡ್ ವರ್ಕ್ ಮಾಡೋದಕ್ಕೆ ಟೈಮ್ ಇಲ್ಲ, ಸ್ಮಾರ್ಟ್ ವರ್ಕ್ ಆಗಿ ಕೆಲಸ ಮಾಡಬೇಕಾಗುತ್ತೆ. ಎಲ್ಲಿ ನಾವು ಸ್ಮಾರ್ಟ್ ವರ್ಕಿಗೆ ಎಲ್ಲಿ ಸೋರ್ಸ್ ಸಿಗ್ತಾ ಇದೆ ಅಂತ ಅನ್ನೋ ವಿಚಾರವನ್ನು ನಾನು ಶೀಘ್ರದಲ್ಲೇ ಒಂದು ವಿಡಿಯೋವನ್ನು ಅಪ್ಲೋಡ್ ಮಾಡ್ತೀನಿ ಸ್ನೇಹಿತರೆ. ಅದನ್ನು ನೋಡಿ ಅಂತ ಹೇಳ್ತಾ ಎಲ್ರಿಗೂ ಕೂಡ ಇಂದಿನ ತರಗತಿಗೆ ಧನ್ಯವಾದಗಳು.